ಮಾಲ ಏನವ ಮಾಡ್ತಿದಿ ಅಮ್ಮ? ಟಮಾಟೆ ಗೊಜ್ಜು ಮಾಡೋಕ್ಕೆ ನಜ್ಜಿ ಮಕ್ಕತಾವ್ನಿ. ಓ ಟಮಾಟೆ ಗೊಜ್ಜು ಮಾಡಿಯಾ? ಓ ಅದಕ್ಕೆ ರೆಡಿ ಮಾಡ್ಕೊತಾ ಇದೀಯಾ? ಸರಿ ಮಕ್ಕ ಯಾಕೆ ಮಾಡ್ಕೊಂಡಿದ್ದಿ? ನಕ್ಕ ಬೈದ್ಬಿಟ್ಟು ನನ್ನ. ಅವಳ್ದು ಏನಂತ ಅವಳ್ದು ಯಾಕೆ ಬತ್ತ ಜಾಸ್ತಿ ಆಯ್ತದಲ್ಲ ಅವಳ್ದು. ಏನೋ ಸೀಮಿದ್ರ ಮಗ ಇರ್ತಾಳ. ಯಾಕೆ ನನ್ನ ಮಗಳು ಬೈತಿದ್ಲು? ನಾನು ನೋಡ್ತಾನೆ ಇವನಿ. ಟಮಾಟೆ ಗೊಜ್ಜು ಬ್ಯಾಡ ಅನ್ನ ತದು ಮಾಡು, ನಂಗೆ ಉಣ್ಣಕ್ಕೆ ಆಗೋದಿಲ್ಲ ಅಂತ ಹೇಳ್ತಿತ್ತು. ನೀನೇನಂದೆ? ಹಾಕೋತೀನಿ ಅಂತ ಅಂದೆ. ತಿಂದರಿಲ್ಲ ಟಮಾಟೆ ಗೊಜ್ಜು ಮಾಡ್ಬಿಡ್ಬು ಆಯ್ತಾ? ಮಾಡ್ಬಿಟ್ಟು ನೀನು ಉಣ್ಕೊಂಡು ನೆಮ್ಮದಿಗಿರು, ತಲೆ ಕೆಡ್ಸ್ಕೊಬೇಡ. ತಡ್ಡಿಕೊಂಡಮ್ಮ, ಹಂಗೆ ಮಾಡ್ತೀನಿ. ಸರಿ ಮಕ ಯಾಕೆ ಬಂದು ಗುಡ್ಸ್ಕೊಂಡಿದಿ? ತಡ್ಡಿಬೋದಮ್ಮ. ಮಗ ನಿನ್ಗೊಂದು ಮಾತು ಹೇಳ್ಬೇಕು ಕಣ್ಮಗ. ಏನಮ್ಮ? ನಾನು ಹೇಳಂಗೆ ಮಾಡು. ಟಮಾಟೆ ಗೊಜ್ಜು ಹುಸಿ ಚೆನ್ನಾಗಿರಕಲ್ಲ ಕಣ್ಮಗ, ಸಕ್ಕತ್ತಾಗಿ ಬರ್ತದೆ ಕಣ್ಮಗ. ಎಲ್ಲಮ್ಮ ಹಂಗೆ ಮಾಡೋದು? ಮತ್ತೆ ಟಮಾಟೆ ಹಣ್ಣ ಕುಯ್ಕೊಬಿಡು ಅಲ್ವಾ? ಕುಯ್ಕೊಂಡು ಹಸಿಮೆಣಸಿಕಾಯಿನುವೆ ಸೀಳ್ಕೊಬಿಡು ಉದ್ದಕ್ಕೆ ಅಲ್ವಪ್ಪ. ಯಾಕೆಂದ್ರೆ ಒಬ್ಬರು ಖಾರ ತಿಂತಾರೆ, ಒಬ್ಬರು ಖಾರ ತಿನ್ನಕ್ಕಿಲ್ಲ. ಸಣ್ಣಕ್ಕೊಬಿಟ್ರೆ ಖಾರ ಆಗ್ಬಿಡ್ತದೆ. ಅದಕ್ಕೆ ಸೀಳ್ಕೊಬಿಟ್ಟು ಕರಿಬೇವಿನ ಸೊಪ್ಪು ಆಯ್ತಾ, ಟಮಾಟೆ ಹಣ್ಣು, ಹಸಿಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿಯ ಕೆಚ್ಕೋಬೇಕು. ಕುಯ್ಕೋಬಾರ್ದು ಕಣವ ಟಮಾಟೆ ಹಣ್ಣಿಗೆ. ಈಗಿನವರೆಲ್ಲ ಸುಮ್ಮನೆ ಕೂದ್ಬಿಟ್ಟು ಅಗ್ರಿಸ್ಬಿಡ್ತಾರೆ, ಚೆನ್ನಾಗಿರಕ್ಕಿಲ್ಲ. ಕೆಚ್ಕೊಂಡು ಮೊದಲು ಎಣ್ಣೆ ಬಿಟ್ಬಿಟ್ಟು ಆಮೇಲೆ ಸಾಸಿವೆ ಕಾಳು ಹಾಕು. ಪಟ ಸಿಡಿತವೆ. ಒಂದು ಅಗ್ರಣೆಗೆ ಒಂದು 4-5 ಒಣಮೆಣಸಿಕಾಯಿ ಮುರಿದಾಕ್ಬಿಟ್ಟು ಈರುಳ್ಳಿ ಹಾಕು, ಬೆಳ್ಳುಳ್ಳಿ ಹಾಕು. ಚೆಂದಾಗಿ ಹತ್ತಿಂದ ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಏನು ಮಾಡೋದು? ಹೇಳ್ಕೊಡ್ತೀವಿ ಸುಮ್ಮನಿರವ, ಅದಕ್ಕೆ ಅಲ್ವ ಹೇಳ್ತಿರೋದು. ಆಗ ಚೆಂದಾಗಿ ಹತ್ತಿಂದ ರೋಸ್ಟ್ ಮಾಡ್ತಿದೆಯಲ್ಲ, ಟಮಾಟೆ ಹಣ್ಣು ಹಾಕ್ಬಿಟ್ಟು ಅದನ್ನೇ ಹತ್ತಿಂದ ರೋಸ್ಟ್ ಮಾಡು ಆಯ್ತಾ? ರೋಸ್ಟ್ ಮಾಡಿಬಿಟ್ಟು ಅವ ಒಂದೇ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಲ್ವಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು. ಆಮೇಲೆ ಈಗ ಟಮಾಟೆ ಹಣ್ಣು ಗೊಜ್ಜು ಮಾಡಿದ್ರೆ ಮಾಮೂಲಿ ಬೆಳೆಕಾಳು ಸಾರು ಪುಡಿನೇ ಹಾಕೋರು ಮಾತ್ರ. ಬೆಳೆಕಾಳು ಸಾರು ಪುಡಿ ಹಾಕ್ತಾನೆ ಮನೇಲಿ. ಧನಿಯಾ ಪುಡಿ, ಆಮೇಲೆ ಗರಂ ಮಸಾಲ ಪುಡಿ, ಅಚ್ಕಾರದ ಪುಡಿ, ಒಂಚೂರು ಅರಿಶಿನ ಪುಡಿ ಹಾಕಿ ಆ ಕಡೆಯಿಂದ ರೋಸ್ಟ್ ಮಾಡಿಬಿಟ್ಟು ಮಾಮೂಲಿ ಕಮ್ಮಿ ಉರಿಲಿ ಬೇಯಿಸೋದು ಆಯಿತಾ? ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಮಾಡಿದ್ರೆ ಟಮಾಟೆ ಗೊಜ್ಜ ಹೆಂಗಿರ್ತದೆ ಗೊತ್ತಾ? ಅದಕ್ಕೆ ನಾವು ಟಮಾಟೆ ಗೊಜ್ಜು ಸುಮ್ಮನೆ ಅಳತೆ ಪ್ರಮಾಣ ಇಲ್ಲದೆ ಟಮಾಟೆ ಹಣ್ಣು ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ನೀರು ಓದ್ಬಿಟ್ರೆ ಟಮಾಟೆ ಗೊಜ್ಜು ಹಾಕಿಲ್ಲ ಆಯ್ತಾ? ಹಂಗೆ ಮಾಡು. ಒಂದಿನ ಮಾಡಿದಾಗ ನೀನೇ ಬರೀ ಗಮನಕ್ಕೆ ಅನ್ನ ಉಣ್ಕೊಬಿಡ್ತಿದ್ದಿ. ಆ ಗಮನನೇ ಸಾಕು, ಇನ್ನೇನು ಬೇಡ. ಅಮ್ಮ ಚೆನ್ನಾಗಿ ಹೇಳ್ಕೊತಿದ್ದಿ ನೀನು, ಚೆನ್ನಾಗಿ ಹೇಳ್ಕೊತೆ ಕಣಮ್ಮ. ಅಮ್ಮ ಟಮಾಟೆ ಹಣ್ಣು ಹಾಕ್ಬೇಕು ಮಗ. ಟಮಾಟೆ ಹಣ್ಣು 6 ಟಮಾಟೆ ಹಣ್ಣು ಹಾಕಿದ್ರೆ 2 ಈರುಳ್ಳಿ ಹಾಕ್ಬೇಕು ಕಣ್ಮಗ. 2 ಈರುಳ್ಳಿ 1 ಬೆಳ್ಳುಳ್ಳಿ ಅಲ್ವಾ? 6 ಟಮಾಟೆ ಹಣ್ಣಿಗೆ 2 ಈರುಳ್ಳಿ 1 ಬೆಳ್ಳುಳ್ಳಿ 3 ಹಸಿಮೆಣಸಿಕಾಯಿ. ಯಾಕೆ ಅಲ್ವಾ ಅಚ್ಕಾರ ಪುಡಿ ಹಾಕ್ತೀವಲ್ಲ, ಅದಕ್ಕೆ ಮಾಮೂಲಿ ಕರಿಬೇವು ಅವು ಜೊತೆಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡ್ರೆ ಅಷ್ಟೇ ಚೆಂದ ಕಣ್ಮಗ. ನೀನು ಹಂಗೆ ಮಾಡಬೇಕು. ಕೆಲಸ ಮಾತ್ರ ನೀನು ಹಂಗೆ ಕಲ್ತ್ಕೋಬೇಕು ಕಣ್ಮಗ, ಹಂಗೆ ಕಲ್ತ್ಕೋಬೇಕು. ಅಡುಗೆ ಕೆಲಸವಂತ ನೀನು ಪೈನ ಕಲ್ತ್ಕೋಬೇಕು. ನೀನು ಯಾವ ಕೆಲಸ ಇಲ್ಲಿ ಮಾಡಕ್ಕೆ ಬರ್ದೆ ಹೋದ್ರೂ ಅಡುಗೆನ ಮಾತ್ರ ಕಲೀಲೇಬೇಕು ನೀನು, ಸರಿಯಾ? ನಾನು ಮಾತ್ರ ನೀನು ಅಡುಗೆ ಕಲಿಯಿಲ್ಲ ಅಂದರೆ ನಾನು ಜಗಳಕ್ಕೆ ಬಂದ್ಬಿಡ್ತೀನಿ. ಕಣ್ಮಗ, ನಾನು ಹಂಗೆ ಕಣ್ಮಗ ಮಾಡೋದು, ಜಗಳಕ್ಕೆ ಬಂದ್ಬಿಡ್ತೀನಿ ಕಣ್ಮಗ ನಾನು. ನೀನು ಅಚ್ಚುಕಟ್ಟ ಕೆಲಸ ಕಲ್ತ್ಕೋಬೇಕು, ಸರಿಯಾ? ಅಂತ ಅದ್ದಿ ಕಣ್ಣಮ್ಮ. ಗೊತ್ತ ಮಗ, ನಿಮ್ಮ ಅತ್ತೆ ಮಾತ್ಕುವೆ ಪೆದ್ದಿ ಮದುವೆ ಮಾಡ್ಕೊ ಬಂದ್ರು ನನ್ನ ಮಗನಿಗೆ. ಒಂದು ಅಡುಗೆ ಮಾಡಕ್ಕೆ ಬರೀಕಿಲ್ಲ, ಒಂದು ಏನು ಮಾಡಕ್ಕೆ ಬರೀಕಿಲ್ಲ. ಈ ಮುಳ್ಳ ಮಾಡ್ಕೊ ಬಂದ್ರು ಅಂದ್ಕೊಂಡು ಏನು ಮಾತಾಡ್ತಿರ್ತಾಳೆ. ಅದಕ್ಕೆ ಯಾರಿಗೆ ಕಮ್ಮಿ ಇಲ್ಲ ನನ್ನ ಮಗಳಿಗೆ. ನಾನು ಅಡುಗೆ ಕಲಿಸ್ತೀನಿ ಅಂತ ನಾನು ಚಾಲೆಂಜ್ ಮಾಡೀನಿ ಕಣ್ಮಗ. ನೀನು ಏನು ಅಡುಗೆ ಮಾಡಬೇಕಾದ್ರೂ ನಾನು ಕೇಳು ಆಯಿತಾ? ನಾನು ಮಾಡು. ಆಮೇಲೆ ನೀನು ಕಲ್ತ್ಕೊ ಮತ್ತೆ ನಾನು ಅಗ್ಗೆ ಮಾಡ್ತೀನಲ್ಲ, ಆಗ ನೀನು ನನಗೆ ಕಲ್ತ್ಕೋದು ಅಗ್ಗನ್ನೆಲ್ಲ ನೀವೇ. ಯಾಕೋ ತಲೆ ಕೆಡ್ಸ್ಕೊಂಡಿ ನಡಿ ತೋರ್ಸ್ಕೊಟ ನಿನ್ ನಾನೇ. ಉಂಟಾದಿ ಕಣ್ಣಮ್ಮ, ಕೆಲ್ತನ್ನೆಲ್ಲನು ಕತ್ಕತೀನಿ ಕಣ್ಣಮ್ಮ. ಎಲ್ಲದ ಕೈಲೂ ನಾನು ಕೆಲ್ತನ್ನೆಲ್ಲನು ಕತ್ಕೊಂಡು ಉಗುತ್ಕತೀನಿ. ಮಗಳೇ ಯಾರವಾಗ ಮಾತಾಡೋ ಅದ್ದಾರೆ ಉಗಿಸ್ಕೊಂಡಿಯೋ ಉಗುತ್ಕತೀನಿ ಕಣ್ಣಮ್ಮ. ಇವರು ನನ್ನ ಮಗಳಿಗೆ ಅಂದ ಚಂದ ಕೊಟ್ಟ. ಲಕ್ಷಣವಂತೆ ನನ್ನ ಮಗಳು, ಗುಣವಂತೆ ನನ್ನ ಮಗಳು, ಮರಿದಸ್ತಿ ನನ್ನ ಮಗಳು. ಮಾತ್ರ ಮಾತಾಡೋದು ಸರಿ ಹಾಕೊಂಡಿಲ್ಲ. ಮೊದ್ಲು ಗಾದಿ ಹೇಳಕ್ಕಿಲ್ವಾ, ಹೆಣ್ ಚಂದ ಕಣ್ಕುಂಡ ಅಂತ. ಹಂಗೆ ಕಣ್ಮಗಳ ನಿಂದು ಒಂದು ಏನು ಕಮ್ಮಿ ಆಗಿದ್ದು? ಒಂಚೂರು ಮಾತಾಡ್ತಾನೆ ಕೊಲ್ಲಿಸ್ತದೆ ನನ್ನ ಪ್ರಂಜಿ. ಅಮ್ಮ ಮತ್ತೆ ಕುಲ್ಲ ಮಾವ ಒಂದಿತ ನನ್ನ ನಿನ್ನ ಎಲ್ಲಾನು ಬಟ್ಟೆ ತದಕ್ಕೆ ಕರ್ಕೊಂಡು ಹೋದನಂತೆ. ಕುಲ್ಲ ಮಾವ ಅಂತಿದ್ನ ಕರ್ಕೋದನಂತ. ನನ್ನ ಕರ್ಕೊಂಡು ನಿನ್ನ ಕರ್ಕೊಂಡು ಹೋಗ್ಬಿಟ್ಟು ತೀರನೆಲ್ಲ ತಕ್ಕೋತದಂತೆ. ಆಮೇಲೆ ಇದು ದೊಪ್ಪದು ಕೋಳಿಯ ಬೇಯ್ಬಿಟ್ಟು ಕಡ್ಡಿ ತಕೊಂಡು ತುತ್ಬಿಟ್ಟು ನಾಟಕಿ ಮಕ್ತಾರೆ, ಅದನ್ನ ತಕ್ಕೋತದಂತೆ ನಂಗೆ. ನಾನು ನೋಡಿನಿ ಕಣವ ಸಿಟಿಲಿ. ಅದನ್ನ ಚಿಕನ್ನ ಬೇಯಿಸ್ಬಿಟ್ಟು ಕಡ್ಡಿ ಚುಚ್ಚಿನಿ ಹಾಕವ್ರೆ, ಅದನ್ನ ತಕೊಟ್ಟನಂತ. ಗುಂತರ್ಸ್ಕೊಂಡ್ಬಿಡವ. ತದ್ದಿ ನಿಂಗೂ ತತ್ಕೊತೀನಿ. ನಡಿ ಮಗ, ಹಿಂಗೆ ಕುತ್ಕೊಂಡ್ರದ ನಡಿ. ಮತ್ತೆ ಅಡಿಗೆ ಮಾಡ್ದ ನೀನ್ ಮುದ್ಬೇಡ ಸಾಕು, ನಡಿ. ಅಮ್ಮ ನಂಗೆ ದಿನಾಲು ಅಡ್ಗೆ ಮಾಡೋದ ಹೇಳು ಅಮ್ಮ. ನೀನು ಹೇಳ್ಕೊಡ್ತೀನಿ ಬಿಡು, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡಿ? ನಾನು ಕೇಳು.
ಅದಕ್ಕನಮ್ಮ ಏನೇ ಮಾಡ್ಬೇಕಾದ್ರೆ ಬಂದು ನಾನು ಕೇಳು ಸರಿಯಾ ನೀವುನಿ ಅದಕ್ಕನಮ್ಮ ನಂಗೆ ತಲೆ ಕೆಟ್ಟೋಯ್ತದೆ ಕಣಮ್ಮ ಅಗ್ಗೆ ಏನ್ ಮಾಡ್ಬೇಕು ಏನ್ ಮತ್ಬೇಕು ಅಂತ ತಲೆ ಕೆಟ್ಟೋಗ್ಬಿಟ್ಟದೆ ಅಮ್ಮ ನನ್ಗೆ ಗೊತ್ತಾಗೋಕ್ಕಿಲ್ಲ ಕಣಮ್ಮ ನನ್ಗೆ ಯಾಕೆ ತಲೆ ಕೆಡ್ಸ್ಕೊಂಡಿ ಏನು ತಲೆ ಕೆಡ್ಸ್ಕೊಬೇಡ ಒಂದ್ ದಿವಸ ಬೇಳೆಕಾಳು ಸಾರು ಮಾಡು ಒಂದ್ ದಿವಸ ಹುಳ್ಳಿಕಾಳು ಸಾರು ಮಾಡು ಒಂದ್ ದಿವಸ ಪಜ್ಜಿ ಮಾಡು ಏನ್ ಪಜ್ಜಿ ಅಮ್ಮ ಪಜ್ಜಿ ಅಂದ್ರೆ ಜಿ ಅಂದ್ರೆ ಕಾಳು ಇಲ್ದಿರೋದು ಈಗ ಬೇಳೆಕಾಳು ಅಂದ್ರೆ ಬೇಳೆಕಾಳು ಹಾಕಿದ್ರೆ ಬೇಳೆಕಾಳು ಸಾರು ಅವರೆಕಾಳು ಹಾಕಿದ್ರೆ ಅವರೆಕಾಳು ಸಾರು ಏನು ಹಾಕ್ಲಿಲ್ಲ ಅಂದ್ರೆ ಪಜ್ಜಿ ಸರಿಯಾ ಏನು ಹಾಕ್ಲಿಲ್ಲ ಅಂದ್ರೆ ಪಜ್ಜಿ 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 ಎಲ್ಲ ಪಜ್ಜಿ ಪಜ್ಜಿ ಆಮೇಲೆ ಒಂದಿನ ಈರುಳ್ಳಿ ಪಜ್ಜಿ ಮಾಡು ಒಂದಿನ ಜೀರಿಗೆ ಪಜ್ಜಿ ಮಾಡು ಒಂದಿನ ಗಣಕ ಸೊಪ್ಪು ಪಜ್ಜಿ ಮಾಡು ಒಂದ್ ದಿವಸ ಹುಚ್ಚೆಳ್ ಪಜ್ಜಿ ಮಾಡು ವಾರಕ್ಕೆ 4 ದಿನ ಪಜ್ಜಿಗಳೇ ಆಗೋದು ಅಲ್ವಾ ಪಜ್ಜಿ ಮಾಡೋ ದಿವಸ ಅಕ್ಕಿ ಹಾಕ್ಬಿಡು ಇನ್ನು 4 ದಿನ ಒಂದ್ ದಿವಸ ಮೊಳೆ ಹುಳಿ ಸಾರು ಒಂದ್ ದಿವಸ ಅವರೆಕಾಳು ಸಾರು ಒಂದಿನ ಹುಳ್ಳಿಕಾಳು ಸಾರು ಅದನ್ನೇನು ಮಾಡಿ ರಾತ್ರಿ ಸಾರು ಮಾಡಿದ್ರೆ ಹೊತ್ತೊತ್ಕೋಸಿ ಮಡಿಕೊ ಹೊತ್ತರ ತಣ್ಣಗೆ ಕೊಟ್ಬಿಡು ಒಂಚೂರು ಬಾತ್ ನಂದಂಗೆ ಮಾಡ್ಕೊಟ್ಬಿಡು ಅಲ್ವಾ ಒಂದ್ಸಲ ಚಿತ್ರಾನ್ನ ಮಾಡ್ಬಿಡು ನಿಂಬೆಹಣ್ಣೆಲ್ಲ ಹಾಕಿ ಅದನ್ನೆಲ್ಲ ಮಾಡ್ಕೊಟ್ಬಿಡು ಇನ್ನು ಮಿಕ್ಕಿದ ದಿನ ಯಾಕೆ ತಲೆ ಕೆಟ್ಟದ್ದು ಹೆಂಗ ಮಾಡ್ಕೊಂಡ್ರಾಗಲ್ವಾ ನಮ್ಮ ನಾನು ದದ್ದಿ ನಂಗೇನು ಗೊತ್ತಾಗಿಲ್ಲ ಕಣಮ್ಮ ನಾನೊಬ್ಬಳು ಪದ್ದಿ ನಾನು ಅಮ್ಮ ಚೆನ್ನಾಗಿ ಐದೆ ಮಕ್ಕೊತ್ತು ಅಮ್ಮ ಅಮ್ಮ ನೀನು ನಂದಲ್ಲಿ ಐದೆ ಮಕ್ಕೊಂದು ಇದಮ್ಮ ಮಗ ಹೇಳಿಲ್ವವ ನಾನು ಇವನಿ ನಿನ್ಗೆ ಎದ್ರಿಕೆ ಬಿಡ ಅಂತ ಪೆದ್ದ ಮುದ್ದು ಮಾಲನ್ನು ಹೇಳ್ದಂಗೆ ಕೇಳ್ಕೊಂಡಿರೋಳೆ ನಾನು ಸರಿಯಾ ಕಣಮ್ಮ ಇವಾಗ ಟಮಟೆ ಗುಜ್ಜು ಮಾಡಿ ಹೇಳ್ಕೊಟ್ಟನು ಅಮ್ಮ ಓದದ ಇಡಿ ಪಟ್ಪಟ್ನೆ ಕುಯ್ಕೋ ಟಮಟೆನ ಪಟ್ಪಟ್ನೆ ಕುಡಿಲ್ಲ ನಾನು ಕುಯ್ಕೋತೀನಿ ಉಗಿರೋಳು ಎತ್ಕೊಬರಗು ಇದು ಎತ್ಕ ಬಂದ್ಬಿಡ್ತೀನಿ ಅಂತ ತರಕಾರಿಗಳು ಉತ್ತರಿಸ್ಕೋಬೇಕು ಸಾರಿಗೆ ತೆಂಗಿನಕಾಯಿ ಬೇಕಾದ್ರೆ ಕಾಯಿ ತುರ್ಕೊಂಡು ಮಡಿಕೋಬೇಕು ಆಯ್ತಾ ಖಾರಕ್ಕೆ ರೆಡಿ ಮಾಡ್ಕೊಬಿಡ್ಬೇಕು ಏನೇನು ಹಾಕ್ಬೇಕು ಅದನ್ನ ಬೇಳೆಕಾಳು ಅಷ್ಟೇ ತರಕಾರಿಗಳಿಗೆ ಏನು ಬೇಳೆಕಾಳು ಹಾಕಬೇಕು ಅವು ಏನು ಬೇಯಿಸ್ಕೋಬೇಕು ಅದನ್ನ ಪಟ ಮಾಡ್ಕೋಬೇಕು ಸುಮ್ಮನೆ ಈಗ ನೋಡು ಟಮಟೆ ಅಂತ ಗುಡ್ಡಿ ಹಾಕೊಂಡಿದ್ದಿ ಇನ್ನು ಈರುಳ್ಳಿ ಅಂತಂದಿಲ್ಲ ಹಂಗೆ ಬಿಡಕಬೇಡ ಒಕ್ಕಡಿದ್ರೆ ಕೆಲಸ ಮುಗಿಸ್ಬೇಕು ಹೋಗು ಸರಿ ನಾನು ಈರುಳ್ಳಿ ಟಮಟೆ ಕುಯ್ಕೊಡ್ತೀನಿ ಈರುಳ್ಳಿ ಬೆಳ್ಳಿ ಇಸ್ಕೊಬರಗು ಕಣ್ಣಮ್ಮ ಹೋಗೋ ತಕ ಬಾ ತಕ ಬರ್ತೀನಿ ಅಮ್ಮ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ ಸಪೋರ್ಟ್ ಮಾಡಿ ಧನ್ಯವಾದಗಳು